ಸಾಮಾನ್ಯವಾಗಿ ಕಳ್ಳರು ಚಿನ್ನ ಕದಿಯೋಕೆ ಅಂತ ಅಂಗಡಿಗೆ ಹೋಗ್ತಾರೆ. ಆದ್ರೆ ಇಲ್ಲೊಂದು ತಂಡ ಅಂಗಡಿಯಿಂದ ಚಿನ್ನವನ್ನ ತನ್ನ ಕಚೇರಿಗೆ ತರಿಸಿಕೊಂಡು ಹೈಫೈ ಆಗಿ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಫುಲ್ ಡೀಟೇಲ್ಸ್ಗಾಗಿ ಈ ಸ್ಟೋರಿ ನೋಡಿ. ಹೋಲ್ಸೇಲ್ ಖರೀದಿ ನೆಪದಲ್ಲಿ 1 ಕೆಜಿ 850 ಗ್ರಾಂ ಚಿನ್ನ ಕಳ್ಳತನ. ಸೆಲೆಕ್ಟೆಡ್ ಗೋಲ್ಡ್ ಫೋಟೋ ತೆಗಿತೀನಿ ಅಂದ ಕಳ್ಳರು ಎಸ್ಕೇಪ್. ಹೋಲ್ಸೇಲ್ ದರದಲ್ಲಿ ಚಿನ್ನ ಖರೀದಿಸುವುದಾಗಿ ನಂಬಿಸಿ ಸಿನಿಮಾ ಸ್ಟೈಲ್ನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿರುವ ಘಟನೆ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ 4ನೇ ಕ್ರಾಸ್ನಲ್ಲಿ ನಡೆದಿದೆ. ಇದೇ ತಿಂಗಳ 16ರಂದು ಇಲ್ಲಿನ ಮಾಹಿ ಎಂಟರ್ಪ್ರೈಸಸ್ ಎಂಬ ಅಂಗಡಿಯಲ್ಲಿ ಈ ಕೃತ್ಯ ನಡೆದಿದೆ. ಸಿಸಿಟಿವಿ ದೃಶ್ಯಗಳನ್ನು ಒಮ್ಮೆ ಗಮನಿಸಿ. ಮಾಹಿ ಎಂಟರ್ಪ್ರೈಸಸ್ನಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ ಶ್ಯಾಮ್ ಬರೋಬ್ಬರಿ 1.85 ಕೆಜಿ ತೂಕದ ಚಿನ್ನಾಭರಣವನ್ನು ಕದ್ದು ಯಾವ ರೀತಿ ಓಡುತ್ತಿದ್ದಾನೆ ನೋಡಿ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತ ನೋಡ್ತಾ ಹೋದರೆ ಗೌತಮ್ ಎಂಬ ವ್ಯಕ್ತಿ ಬೆಂಗಳೂರಿನ ತಿಗಳರಪಾಳ್ಯದ ನಗರಪೇಟೆಯಲ್ಲಿರುವ ಮೆಹ್ತಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮ್ಯಾನೇಜರ್ ಮಹೇಂದ್ರ ಜೈನ್ಗೆ ಕರೆ ಮಾಡಿದ್ದ. ಪರೇಶ್ ಎನ್ನುವವರಿಗೆ 3 ಕೆಜಿ ಚಿನ್ನ ಬೇಕು, ಆಭರಣಗಳನ್ನು ಕಳಿಸಿಕೊಡು ಎಂದು ಆರ್ಡರ್ ನೀಡಿದ್ದ. ಈ ಮಾತನ್ನ ನಂಬಿದ ಮಹೇಂದ್ರ ಜೈನ್ 3 ಕೆಜಿ ಚಿನ್ನವನ್ನ ಮಲ್ಲೇಶ್ವರಂನ ಮಾಹಿ ಎಂಟರ್ಪ್ರೈಸಸ್ ಸಿಬ್ಬಂದಿ ಕೈಯಲ್ಲಿ ಕಳಿಸಿಕೊಟ್ಟಿದ್ರು. ಆದರೆ ಅಲ್ಲಿ ಕಳ್ಳರು ಭರ್ಜರಿ ಪ್ಲಾನ್ ಮಾಡಿ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ನಗರಪೇಟೆಯಲ್ಲಿರುವ ಮೆಹ್ತಾ ಗೋಲ್ಡ್ ಕಂಪನಿ ಏನಿದೆ ಅದರಿಂದ ಇಲ್ಲಿಗೆ ಆಭರಣಗಳನ್ನ ತರಿಸ್ಕೋತಾರೆ. ನಂತರದಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಆಭರಣಗಳನ್ನ ಅವರು ಒಂದು ಟೆಸ್ಟಿಂಗ್ ಅನ್ನ ಮಾಡುವ ಸಲುವಾಗಿ ಇಲ್ಲಿಗೆ ತರಿಸ್ಕೊಂಡು ಅವರ ಜೊತೆ ಶ್ಯಾಮ್ ಹಾಗೂ ಚಂದ್ರಶೇಖರ್ ಎನ್ನುವ ಮತ್ತಿಬ್ಬರು ವ್ಯಕ್ತಿಗಳನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ಅವರು ಆ ಒಂದು ಚಿನ್ನಾಭರಣಗಳ ಸ್ಯಾಂಪಲ್ ಅನ್ನು ನೋಡ್ತಾರೆ. ಸುಮಾರು 3 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಚಿನ್ನಾಭರಣಗಳು. ಈ ವಿಡಿಯೋದಲ್ಲಿ ಮೆಹ್ತಾ ಕಂಪನಿಯ ಸಿಬ್ಬಂದಿಗಳು ಚಿನ್ನಾಭರಣ ಇದ್ದ ಬ್ಯಾಗನ್ನ ಹಿಡಿದುಕೊಂಡು ಪರೇಶ್ನ ಕಚೇರಿ ಒಳಗೆ ಹೋಗಿರುವುದನ್ನು ನೀವು ನೋಡಬಹುದು. ಕಚೇರಿ ಒಳಗಡೆ ಹೋದ ತಕ್ಷಣ ಆಭರಣಗಳನ್ನ ಟೆಸ್ಟ್ ಮಾಡ್ತೀವಿ ಎಂದು ಹೇಳಿ ಚಿನ್ನವನ್ನ ಕ್ಯಾಬಿನ್ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ. ನಂತರ ಅಲ್ಲಿ ಪ್ಲಾನ್ ಮುಗಿಸಿ 1.85 ಕೆಜಿ ಚಿನ್ನಾಭರಣವನ್ನ ಬ್ಯಾಗಿಗೆ ಹಾಕಿ ಸೆಕ್ಯೂರಿಟಿ ಗಾರ್ಡ್ ಶ್ಯಾಮ್ ಕೈಗೆ ನೀಡಿ ಅಲ್ಲಿಂದ ಹೊರಗೆ ಕಳಿಸಿದ್ದಾರೆ. ಎಷ್ಟೊತ್ತಾದರೂ ಆಭರಣ ವಾಪಸ್ ಬರದೇ ಇದ್ದುದನ್ನು ನೋಡಿ ಅನುಮಾನಗೊಂಡು ಮೆಹ್ತಾ ಕಂಪನಿಯ ಸಿಬ್ಬಂದಿಗಳು ಕಚೇರಿಯ ಒಳಗೆ ಹುಡುಕಾಡಿದ್ದಾರೆ. ತದನಂತರ ತಮಗೆ ದೊಡ್ಡ ಮಟ್ಟದ ಮೋಸ ಹೋಗಿರುವುದು ಬೆಳಕಿಗೆ ಬಂದಿದೆ. ಏನು ಮೆಹ್ತಾ ಗೋಲ್ಡ್ ಅಂಡ್ ಕಂಪನಿಯ ಸಿಬ್ಬಂದಿಗಳಿರ್ತಾರೆ ಅವರ ಕಣ್ಣಿಗೆ ಮಣ್ಣೆರಚಿ ಆ ಆಭರಣಗಳನ್ನ ಮತ್ತೊಂದು ಕ್ಯಾಬಿನ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಅವರು ಎಸ್ಕೇಪ್ ಆಗಿ ಹೋಗಿರ್ತಾರೆ. ನಂತರದಲ್ಲಿ ಮೆಹ್ತಾ ಗೋಲ್ಡ್ ಅಂಡ್ ಕಂಪನಿಯ ಸಿಬ್ಬಂದಿಗಳಿಗೆ ಅರಿವಾಗುತ್ತೆ ಅವರು ಚಿನ್ನಾಭರಣಗಳ ಸಮೇತ ಎಸ್ಕೇಪ್ ಆಗಿದ್ದಾರೆ ಅಂತ. ನಂತರದಲ್ಲಿ ಅವರು ಏನು ಮಲ್ಲೇಶ್ವರಂ ಠಾಣೆಗೆ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅದರಲ್ಲಿ ಪರೇಶ್ ಎನ್ನುವ ವ್ಯಕ್ತಿ ಇದ್ದಾನೆ, ಆತ ಹಾಗೂ ಆತನ ಜೊತೆ ಇರುವ ಶ್ಯಾಮ್ ಹಾಗೂ ಚಂದ್ರಶೇಖರ್ ಎನ್ನುವ ಇಬ್ಬರ ಮೇಲೆ ಒಂದು ದೂರು ದಾಖಲಾಗಿದೆ. ಸದ್ಯ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. 3 ಜನ ಆರೋಪಿಗಳು ಕೂಡ ಅಬ್ಸ್ಕಾಂಡಿಂಗ್ ಆಗಿರೋದ್ರಿಂದ ಅವರನ್ನ ಹುಡುಕುವ ನಿಮಿತ್ತ ತನಿಖೆ ನಡೀತಾ ಇದೆ ಅಂತಾನೆ ಹೇಳಬೇಕು. ಸದ್ಯ ಈ ಹಗಲು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರೇಶ್ ಸೇರಿದಂತೆ ಇಬ್ಬರು ಪ್ರಮುಖ ಆರೋಪಿಗಳ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಲೆಮರೆಸಿಕೊಂಡಿರುವ ಕಿಲಾಡಿ ಕಳ್ಳರು ಮತ್ತು ಸೆಕ್ಯೂರಿಟಿ ಗಾರ್ಡ್ ಶ್ಯಾಮ್ಗಾಗಿ ಪೊಲೀಸರು ಈಗಾಗಲೇ ಜಾಲ ಬೀಸಿದ್ದು ತೀವ್ರ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.